ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ, ಇಂದು ಕಥೆಯ ಸಾರಾಂಶ ಏನಂದ್ರೆ, ನೀವು 99% ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ 1% ಎಲ್ಲಾದರೂ ಮನುಷ್ಯ ನಾವು ಎಡವಿದೆವು ಅಂದ್ರೆ ನಮಗೆ ಅಂಥ ಒಂದು ದೊಡ್ಡ ಅಪಾರ್ಚುನಿಟಿ, ಒಂದು ಒಳ್ಳೆ ಕೆಲಸ ನಮ್ಮ ಕೈ ತಪ್ತದಂತ ಈ ಕಥೆ ಸಾರಾಂಶ ಅದ. ನೀವು ಮಿತ್ರರೇ, ಭಾಳ ಒಳ್ಳೆ ಕಥೆ ಅದ, ಕೇಳ್ರಿ ಒಂದು ಸಲ ಒಬ್ಬ ಹುಡುಗ ಒಂದು ಅಂಗಡಿ ಕೆಲಸ ಮಾಡ್ತಾ ಇರ್ತಾನೆ. ಆ ಅಂಗಡಿ ಮಾಲಕ ಅವನಿಗೆ ಕೆಲಸನ ತೆಗೆದು ಬಿಡ್ತಾನೆ. ಅವತ್ತೇ ಕೆಲಸನ ತೆಗೆದು ಬಿಡ್ತಾನೆ. ಆ ಹುಡುಗ ಹೊರಗೆ ರೋಡಿಗೆ ಬಂದು ನಿಂತಿರ್ತಾನೆ. ಆ ಕಡೆಯಿಂದ ಒಬ್ಬ ಅಜ್ಜ ಬರ್ತಾನೆ. ಅಜ್ಜ ಬಂದು, ಇಲ್ಲಿ ಯಾರಾದರೂ ಕಾರ್ಮಿಕರ ಹರ ಏನು, ಕೂಲಿ ಕಾರ್ಮಿಕರ ಹರ ಅಂತ ಕೇಳ್ತಾನೆ ಅವನಿಗೆ. ಯಾಕಜ್ಜ ಏನದ ಅಂದ್ರೆ, ನನ್ನ ಹತ್ರ 3 ಮೂಟೆ ಅವ, ಗಂಟು ಮೂಟೆ ಅವ. ಈ 3 ಮೂಟೆನ ತೊಗೊಂಡು ನನಗೆ ಮನೆ ತಕ್ಕ ನನಗೆ ಬಿಟ್ಟು ಬರಬೇಕು ಅಂತ ಹೇಳ್ತಾನೆ. ಆಗ ಯುವಕ ಅಂತಾನೆ, ಆಯ್ತು ಅಜ್ಜ, ನಾನೇ ಬರ್ತೀನಿ ನಡಿ ಅಂತಾನೆ. ಅಂದ್ರೆ ಅಜ್ಜ ಅಂತಾನೆ, ನೀ ಮೂಟೆ ತಂದು ನನ್ನ ಮನೆಗೆ ಕೊಟ್ಟು ಅಂದ್ರೆ ನಿನಗೆ 3 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮುತ್ಯ ವೃದ್ಧ ಅಂದಾಗ ಒಪ್ಕೊಂಡು ಒಂದು ಮೂಟೆ ಹೊತ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಭಾಳ ಭಾರ ಇರ್ತದೆ ಮೂಟೆ. ಆ ಹುಡುಗಿ ಕೇಳ್ತಾನೆ ಅಜ್ಜ ಇದ್ರಾಗ ಏನದರಿ ಅಂತ ಕೇಳ್ತಾನೆ. ಅದರಲ್ಲಿ ತಾಮ್ರದ ನಾಣ್ಯಗಳವ ಅಂತಾನೆ. ಸ್ವಲ್ಪ ಮುಂದಕ್ಕೆ ಹೋಯ್ತಾನೆ. ಅಜ್ಜಗೆ ಸ್ವಲ್ಪ ಜಾಸ್ತಿ ಆಯಸ್ಸಾಯ್ತದೆ. ಇವನ ಹತ್ರ 2 ಮೂಟೆ ಇರ್ತಾವಲ್ಲ. ಆಗ ಅಜ್ಜ ಅಂತಾನೆ, ಇನ್ನೊಂದು ಮೂಟೆ ಹೊತ್ಕೊಂಡು ಹೋಗು, ನಿನಗೆ ಇನ್ನೂ 3 ಚಿನ್ನದ ನಾಣ್ಯ ಕೊಡ್ತೀನಿ, ಎಲ್ಲ ಸೇರಿ 6 ಚಿನ್ನದ ನಾಣ್ಯ ಕೊಡ್ತೀನಿ ಅಂತಾನೆ. ಆಯಿತು ಅಜ್ಜ, ಕೊಡು, ನನಗೆ ಶಕ್ತಿ ಕಮ್ಮಿ ಅದ ಅಂತೇಳಿ ಅದೊಂದು ಮೂಟೆ ಹೊತ್ಕೊತಾನೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಯುವಕ ಹಿಂದೆ ತಿರುಗಿ ನೋಡ್ತಾನೆ. ಅಜ್ಜ ಇದ್ರಾಗ ಏನದ ಅಂತ ಕೇಳ್ತಾನೆ. ಇದ್ರಾಗ ಬೆಳ್ಳಿ ನಾಣ್ಯಗಳವ ಅಂತಾನೆ. ಮತ್ತು ಸ್ವಲ್ಪ ಮುಂದೆ ಹೋಗ್ತಾನೆ. ಊರಿಗೆ ಅವನ ಮನೆಗೆ ಹೋಗೋತ್ತಿಗೆ ಸ್ವಲ್ಪ ಗುಡ್ಡ ಇರ್ತದೆ. ಅಜ್ಜಗೆ ಆಯಾಸ ಆಯ್ತದ, ಗುಡ್ಡ ಇರ್ಲಿಕ್ಕೆ ಸಾಧ್ಯ ಆಗಲ್ದು. ಅದಕ್ಕೆ ಹುಡುಗ ಅಂತಾನೆ, ನಿನಗೆ ಮತ್ತೆ 3 ಚಿನ್ನದ ನಾಣ್ಯ ಕೊಡ್ತೀನಿ, ಇದೊಂದು ಮೂಟೆ ಹೊತ್ಕೋತೀಯ ಅಂತ ಕೇಳ್ತಾನೆ. ಆಯ್ತು ಅಜ್ಜ, 9 ನಾಣ್ಯ ಚಿನ್ನದ ನಾಣ್ಯ ಕೊಡು, ನಾವು 3 ಮೂಟೆ ಹೊತ್ಕೋತೀನಿ ಅಂತೇಳಿ ಭರ್ಜರಿಯಾಗಿ ಯುವಕ ಹೆಂಗೆ ಹುಡುಗ ಹೊತ್ಕೊಂಡು ಹೋಗ್ತಾನೆ. ಹೋದಾಗ ಅಜ್ಜ ಸ್ವಲ್ಪ ಗುಡ್ಡ ಇರೋ ಹೊತ್ತಿಗೆ ಹುಡುಗಂದು ಸ್ವಲ್ಪ ಫಾಸ್ಟಾಗಿ ಬೆನ್ನತ್ತಾನೆ. ಆ ಹುಡುಗ ಅಂತಾನೆ, ಅಜ್ಜ ನೀ ಆ ಥರ ತಿಳ್ಕೊಬೇಡ, ನಾ ಪ್ರಾಮಾಣಿಕಿದ್ದೀನಿ, ನೀ ಆರಾಮಾಗಿ ಬಾ, ನಾ ಗುಡ್ಡ ಮ್ಯಾಗೆ ಕೂಡ್ತೀನಿ, ನೀನು ಕೈಕೋತ ಕೂಡ್ತೀನಿ, ನೀ ಆಮೇಲೆ ಬಾ ಅಂತಾನೆ. ಅಜ್ಜ ಅಂತಾನೆ, ಆಯಿತು ಓಕೆ ಅಂತಾನೆ. ಅಂತ ಹಳ್ಳು ಸ್ಲೋ ಹೋಗ್ತಾನೆ ಅಜ್ಜ, ಕೈಲಾಗಲ್ದು. ಆ ಹುಡುಗ ಏನು ಮಾಡ್ತಾನೆ, ಅವನಿಗಿಂತ ಮುಂಚೆ ಹೋಗಿ ಅವ ಗುಡ್ಡ ಹತ್ತಿದ ತಕ್ಷಣ ಅವನ ಮನುಷ್ಯನ ಒಂದು ಆಸೆ ಹುಡ್ತವೆ. ಏನಂದ್ರೆ, ಇಷ್ಟು ಚಿನ್ನದ ನಾಣ್ಯ ಅವ, ತಾಮ್ರದ ನಾಣ್ಯ ಅವ, ಬೆಳ್ಳಿ ನಾಣ್ಯ ಅವ, ನಾನು ತೊಗೊಂಡು ಹೋದ ಅಂದ್ರೆ ಅತ್ಯಂತ ಶ್ರೀಮಂತ ಐತೀನಿ. ಈ ಮುದುಕ್ ಏನು ಮಾಡ್ತಾನೆ, ನನಗೆ ನನ್ನಷ್ಟು ಫಾಸ್ಟ್ ಮುದುಕು ನಡ್ಲಾಕ್ಕೆ ಬರಲ್ದು, ಹೀಗೆ ಆಯಾಸ ಪಡ್ಲತ್ತಾನ ಅಂತೇನು ಮಾಡ್ತಾನೆ. ಹುಡುಗ ಡೈರೆಕ್ಟ್ ಮನೆಗೆ ಹೋಗ್ತಾನೆ. ಹೋಗಿ 1 ಮೂಟೆ ಬಿಚ್ಚಿ ನೋಡ್ತಾನೆ, ಅದರೆಲ್ಲ ಕಲ್ಲಿರ್ತಾವೆ. 2ನೇ ಮೂಟೆ ಬಿಸ್ತಾನೆ, ಅದ್ರಾಗೂ ಕಲ್ಲಿರ್ತಾವೆ. 3ನೇ ಮೂಟೆ ಬಿಸ್ತಾನೆ, ಅದ್ರಾಗೂ ಕಲ್ಲಿರ್ತಾವೆ. ಹುಡುಗ ಇಷ್ಟು ನಿರಾಶೆ ಆಯ್ತಾನ. ಮುದುಕ್ ಎಷ್ಟು ನನಗೆ ಮೋಸ ಮಾಡ್ದ, ಬೆಳ್ಳಿ ನಾಣ್ಯ ಅವ ಅಂದನು, ತಾಮ್ರದ ನಾಣ್ಯ ಅವ ಅಂದನು, ಬಂಗಾರ ನಾಣ್ಯ ಅವ ಅಂದನು. ಹೋಗಿ ಇವ ಮುದುಕ ನನಗೆ ಕಲ್ಲಿನ ಮೂಟೆ ಕೊಟ್ಟು ಈ ಥರ ಮೋಸ ಮಾಡ್ದನಲ್ಲ ಅಂತಂತಾನು. ಅಂದಾಗ ಆ ಕಲ್ಲು ಕೆಳಗೆ ಬರ್ಕಿದಾಗ ಲಾಸ್ಟಿಗೆ ಒಂದು ಚೀಟಿ ಬರ್ದಿರ್ತದ. ಆ ಚೀಟಿಗೆ ಏನಿರ್ತದೆ ಅಂದ್ರೆ, ನೀ ನನಗೆ ಏನು ತಿಳ್ಕೊಂಡಿದ್ದಲ್ಲ ಅದು ನಾನು ಅಲ್ಲ, ನನ್ನ ಪಕ್ಕದ ಊರಿಂದು ರಾಜ ಇದ್ದೀನಿ, ನನಗೆ ವಯಸ್ಸಾಗ್ಯದ, ನಂಗೆ ಸಂತಾನ ಇಲ್ಲ, ನನ್ನ ಮುಂದೆ ಪಟ್ಟಾಭಿಷೇಕ ಮಾಡೋಕ್ಕೆ ಯಾರೂ ಇಲ್ಲ, ನಾನೊಬ್ಬನಿಗೆ ದತ್ತು ತಗೊಂಡು ರಾಜ ಮಾಡಬೇಕಂತೇಳಿ ಹುಡುಕಾಡ್ಲತ್ತೀನಿ. ನಾ ಅತ್ಯಂತ ಪ್ರಾಮಾಣಿಕವಾದ ವ್ಯಕ್ತಿ ಹೆಂಗೆ ಸಿಗ್ತಾರಂದ್ರೆ ಈ ಒಂದು ಮಾರ್ಗ ಹುಡ್ಕೊಂಡಿನ, ಈ ಥರ ಒಬ್ಬ ಮನುಷ್ಯ ಹುಡುಕ್ತೀನಿ. ಯಾರು ನನಗೆ ಮನೆ ತನಕ ಮೂಟೆ ತಂದು ಕೊಡ್ತಾರೋ ಅವ್ರಿಗೆ ರಾಜ ಮಾಡ್ಬೇಕಂದು ಅನ್ಕೊಂಡಿದ್ದ. ಆ ಲಾಸ್ಟಿಗೆ ನೀನು ಕೂಡ ಒಬ್ಬ ಮೋಸಗಾರ ತೇಲ್ದಿ ಅಂತಾನೆ. ಆ ಹುಡುಗ ಕನ್ನಡಿ ಮುಂದೆ ಹೋಗಿ ನಿಂತು ಮುಖ ನೋಡ್ಕೊಂಡು ಅಳ್ತಾನೆ ರೀ. ಯಾಕೆ ಅಳ್ತಾನೆ ಗೊತ್ತಾ? ಒಂದು ವೇಳೆ ಪ್ರಾಮಾಣಿಕವಾಗಿ ಅವನು ಆ ಮೂಟೆಗಳನ್ನು ಮನೆಗೆ ಮುಟ್ಟಿಸ್ತೀನಂದ್ರೆ, 1ನೇದು 9 ನಾಣ್ಯ ಆದರೂ ಸಿಗ್ತೀವಿ, 2ನೇದು ಅವ ಒಂದು ವೇಳೆ ಇದು ಖಚಿತಿತ್ತಂದ್ರೆ ಅವ ರಾಜ ಐತೀನಿ, ಒಂದು ರಾಜ್ಯಭಾರ ಸಿಂಹಾಸನದ ಮ್ಯಾಗ ಕೂಡ್ತೀನಿ ಅಂದ್ರೆ ಆ ಮನುಷ್ಯ ಇಡೀ 99% ಪ್ರಾಮಾಣಿಕವಾಗಿದ್ರೂ ಒಂದೇ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ ಆ ಭಗವಂತ ಎಂಥ ಅಪಾರ್ಚುನಿಟಿ ಕಸ್ಕೊತಾನ ಅಂತ ಈ ಕತೆ ಸಾರಾಂಶ ನನ್ನ ಇವ ಮಿತ್ರರೇ. ಅದ ಕಡೆಯಿಂದ ನಿನ್ನ ತಪ್ಪು ಮಾಡಿ ಜೀವನದಾಗ ಒಟ್ಟ ತಪ್ಪೇ ಮಾಡಿಲ್ಲ, ಇದೊಂದು ತಪ್ಪು ಮಾಡಿದ್ರೆ ಏನಾಯ್ತದ, ಇದು ಒಬ್ರಿಗೆ ಮೋಸ ಮಾಡಿದ್ರೆ ಏನಾಯ್ತದ ಅನ್ಕೋತಾರಲ್ಲ, ಅದು ಒಂದೇ ಮೋಸ. ನಿಮ್ಮ ಇಡೀ ಜೀವನದಾಗ ಅತ್ಯಂತ ದೊಡ್ಡದ ಅಪಾರ್ಚುನಿಟಿ ಮಿಸ್ ಆಯ್ತು ಅದರಿಂದ. ಅದ ಕಡೆಯಿಂದ ಸಾಯೋವರೆಗೂ ನಾವು ಜೀವ ಇರುವವರೆಗೂ ಎಂಥದೇ ಪರಿಸ್ಥಿತಿ ಬರಲಿ ಪ್ರಾಮಾಣಿಕವಾಗಿ ಬದುಕಬೇಕಂತ ಈ ಕತೆ ಸಾರಾಂಶದ ನೀವು ಮಾಡ್ತಾರೆ.
ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.